ಒಂದು ನಗರ, ಯಾರೂ ಗೆಲ್ಲಲಾರದ ಒಂದು ಮಹಾ ಸಾಮ್ರಾಜ್ಯ. ಅಲ್ಲಿ ಒಬ್ಬ ರಾಜ ಎಲ್ಲವನ್ನೂ ಹೊಂದಿದ್ದರೂ ಕೂಡ ಒಂದು ದೊಡ್ಡ ನೋವಿನಿಂದ ಬದುಕುತ್ತಿದ್ದನು. ಅದು ಕೇವಲ ಒಂದು ಕಥೆಯ ಆರಂಭ ಅಲ್ಲ, ಇದು ಭೂಮಿಯ ಇತಿಹಾಸವನ್ನು ಬದಲಿಸಿದ ಕ್ಷಣ. ನಮಸ್ಕಾರ ಸ್ನೇಹಿತರೆ, ಇದು ಶ್ರೀರಾಮ ಅವರ ದಿವ್ಯ ಜೀವನದ ಆರಂಭ. ಬಹಳ ವರ್ಷಗಳ ಹಿಂದೆ ಒಂದು ಅದ್ಭುತ ನಗರ ಇತ್ತು. ಆ ನಗರದ ಹೆಸರು ಅಯೋಧ್ಯೆ. ಅಯೋಧ್ಯೆ ಎಂದರೆ ಯಾರೂ ಯುದ್ಧದಲ್ಲಿ ಗೆಲ್ಲಲಾರದ ರಾಜ್ಯ ಎಂದರ್ಥ. ಅಲ್ಲಿ ಅನ್ಯಾಯ ಇರಲಿಲ್ಲ, ಭಯ ಇರಲಿಲ್ಲ, ಜನರು ಸಂತೋಷದಿಂದ ಬದುಕುತ್ತಿದ್ದರು. ಇದು ಕೇವಲ ಒಂದು ನಗರ ಅಲ್ಲ, ಇದು ಧರ್ಮದ ನೆಲೆ. ಆ ಮಹಾನಗರದ ರಾಜನು ದಶರಥ. ಅವನು ಯುದ್ಧದಲ್ಲಿ ಅಜೇಯ, ಆದರೆ ಹೃದಯದಲ್ಲಿ ಅತ್ಯಂತ ದಯಾಳು. ಜನರಿಗಾಗಿ ಬದುಕುತ್ತಿದ್ದ ರಾಜ, ಜನರು ದೇವರಂತೆ ಪೂಜಿಸಿದ ನಾಯಕ. ಅವನ ಆಡಳಿತದಲ್ಲಿ ಯಾರಿಗೂ ಕಷ್ಟ ಇರಲಿಲ್ಲ. ಆದರೆ ಎಲ್ಲದರ ಮಧ್ಯೆ ಒಂದು ಖಾಲಿತನ, ಒಂದು ನೋವು ಅವನ ಹೃದಯವನ್ನು ಕಾಡುತ್ತಿತ್ತು. ಅವನಿಗೆ ಮಕ್ಕಳಿರಲಿಲ್ಲ, ರಾಜ್ಯ ಇದೆ, ಶಕ್ತಿ ಇದೆ, ಆದರೆ ತನ್ನ ರಕ್ತ ಸಂಬಂಧ ಇಲ್ಲ. ಪ್ರತಿದಿನ ರಾತ್ರಿ ಅವನು ಆಕಾಶವನ್ನು ನೋಡಿ ಕೇಳುತ್ತಿದ್ದ, ನನ್ನ ನಂತರ ಈ ರಾಜ್ಯವನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು. ಒಂದು ದಿನ ಅವನು ತನ್ನ ಮಂತ್ರಿಗಳ ಜೊತೆ ಕೂತು ಋಷಿಗಳನ್ನು ಕರೆಸಿದನು. ಅವರು ಹೇಳಿದರು, ರಾಜನೇ, ನಿಮ್ಮ ನೋವಿಗೆ ಒಂದು ಪರಿಹಾರ ಇದೆ. ಅದು ಪುತ್ರಕಾಮೇಷ್ಟಿ ಯಜ್ಞ. ಈ ಯಜ್ಞ ಮಾಡಿದರೆ ದೇವರ ಅನುಗ್ರಹದಿಂದ ನಿಮಗೆ ಸಂತಾನ ಸಿಗುತ್ತದೆ ಎಂದು. ರಾಜನು ಯಜ್ಞ ಮಾಡಲು ಒಪ್ಪಿದನು. ಆದರೆ ಇದು ಸಾಮಾನ್ಯ ಯಜ್ಞ ಅಲ್ಲ. ಈ ಯಜ್ಞದಿಂದ ಭೂಮಿಗೆ ಬರುವವನು ಒಬ್ಬ ಸಾಮಾನ್ಯ ಮನುಷ್ಯ ಅಲ್ಲ. ಸ್ನೇಹಿತರೆ, ನಾಳೆ ನಾವು ಈ ಕಥೆಯ ಮುಂದುವರೆದ ಭಾಗವನ್ನು ನೋಡೋಣ. ಒಂದು ದಿವ್ಯ ಘಟನೆ ನಡೆಯಲಿದೆ. ಭೂಮಿಯ ಇತಿಹಾಸವೇ ಬದಲಾಗಲಿದೆ. ಒಬ್ಬ ಮಹಾನ್ ಆತ್ಮ ಧರ್ಮವನ್ನು ಉಳಿಸಲು ಜನ್ಮ ತಾಳಲಿದ್ದಾನೆ. ಮುಂದಿನ ಎಪಿಸೋಡ್ನಲ್ಲಿ ಶ್ರೀರಾಮನ ಜನನದ ಅದ್ಭುತ ಕಥೆಯನ್ನು ನಾವು ನೋಡೋಣ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಕಥೆ ಅಲ್ಲ, ಇದು ಜೀವನದ ಸತ್ಯ. ಧನ್ಯವಾದಗಳು ಸ್ನೇಹಿತರೆ.